ಹಲೋ ಎವ್ರಿವನ್, ಹೇಗಿದ್ದೀರಾ ಎಲ್ಲರೂ? ಈ ದಿನ ನಾವು ರಾಕ್ ತವಾ ಅಥವಾ ಐರನ್ ತವಾ ಇದನ್ನು ಯಾವ ರೀತಿ ಮೇಂಟೆನೆನ್ಸ್ ಮಾಡೋದು ಅಂತ ತಿಳ್ಕೊಂಬರೋಣ. ಹಾಗೆಯೇ ಇದುವರೆಗೂ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ನೋಡಿ, ಇಲ್ಲಿ ನಾನು ತವಾವನ್ನು ಆಲ್ರೆಡಿ ತೊಳೆದ್ಬಿಟ್ಟು ನೀಟಾಗಿ ಲೋ ಫ್ಲೇಮಲ್ಲಿ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. ಇದಕ್ಕೆ 1 ಸ್ಪೂನ್ ಎಣ್ಣೆಯನ್ನು ಹಾಕಿಬಿಟ್ಟು ಮತ್ತು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಅದಕ್ಕೆ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ತೀನಿ. ಈ ಥರ ಒಂದು 2-3 ಸಲ ಮಾಡ್ಕೊಳ್ತೀನಿ. ಲೋ ಫ್ಲೇಮಲ್ಲಿ ಇಡಬೇಕು ತವಾವನ್ನು. ಈ ರೀತಿ 2-3 ಸತಿ ಎಣ್ಣೆಯನ್ನು ಹಚ್ಚಬೇಕು, ಆಗ ಅದು ಚೆನ್ನಾಗಿ ದೋಸೆ ಏಳುತ್ತೆ. ನಂತರ ನೀವು ದೋಸೆಯನ್ನು ಮಾಮೂಲಿ ಹೇಗೆ ಸ್ಪ್ರೆಡ್ ಮಾಡ್ತೀರೋ ಆ ರೀತಿ ಮಾಡಿ. ಓಕೆ, ಇಲ್ಲ ಅಂದರೆ ಗ್ಲಾಸಿಗೆ 1 ಸ್ಪೂನು ಎಣ್ಣೆ ಮತ್ತು ನೀರು ಮಿಕ್ಸ್ ಮಾಡಿಬಿಟ್ಕೊಂಡು ಒಂದು ಗ್ಲಾಸಲ್ಲಿ ಹಾಕಿಟ್ಕೊಂಡು ಅದನ್ನು ಹಚ್ಚಿದ್ರೂ ಆಗುತ್ತೆ. ಆ ಥರನೂ ನಾವು ಮಾಡ್ಬೋದು. ಯಾವ ರೀತಿ ಬೇಕಾದ್ರೂ ನೀವು ಮಾಡ್ಬೋದು. ನೋಡಿ, ಈ ರೀತಿ ಮಾಡಿದ್ರೆ ದೋಸೆ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ಯಾವ ರೀತಿ ಸ್ಟಿಕ್ ಆಗೋದಿಲ್ಲ, ಆರಾಮಾಗಿ ಹೇಳುತ್ತೆ. ಫಸ್ಟ್ ನಾವು ತವಾ ಹೀಟ್ ಆಗಬೇಕಾದ್ರೆ ಲೋ ಫ್ಲೇಮಲ್ಲಿ ಇಟ್ಟಿರಬೇಕು. ನಂತರ ಸ್ವಲ್ಪ ಹೀಟ್ ಜಾಸ್ತಿ ಮಾಡಿಕೊಂಡ್ರೆ ಆಗುತ್ತೆ, ಹೈ ಫ್ಲೇಮ್ ಇಟ್ಕೊಂಡ್ರೆ ಆಗುತ್ತೆ. ನೋಡಿ, ಈ ರೀತಿ ನೀಟಾಗಿ ಹೇಳುತ್ತೆ. ನಾವು ನಾನ್ ಸ್ಟಿಕ್ ತವಾ ಯೂಸ್ ಮಾಡೋದು ಹೆಲ್ತಿಗೆ ಅಷ್ಟಾಗಿ ಒಳ್ಳೆಯದಲ್ಲ, ಆದ್ದರಿಂದ ಇದರ ಬಳಕೆಯನ್ನು ನಾವು ಕಲ್ತ್ಕೊಂಡ್ರೆ ಇದನ್ನು ಯೂಸ್ ಮಾಡ್ಬೋದು. ನೋಡಿ, ಈ ಥರ ಮತ್ತೆ 2ನೇ ಸಲ ದೋಸೆ ಇಡ್ಬೇಕಾದ್ರೆ ಎಣ್ಣೆ ಹಾಕಿಬಿಟ್ಟು ಈಗ ಬ್ರಷ್ಗೆ ನಾನು ನೀರು ಹಾಕ್ಬಿಟ್ಟು ಹಚ್ತಾ ಇದ್ದೀನಿ. ನೀರು ಮತ್ತು ಎಣ್ಣೆ ಎರಡನ್ನೂ ಒಟ್ಟಿಗೆ ಹಚ್ತಾ ಇದ್ದೀನಿ. ಸೊ ಆ ರೀತಿ ಮಾಡೋದ್ರಿಂದ ದೋಸೆ ಸ್ಟಿಕ್ ಆಗೋದಿಲ್ಲ. ಈಗ ಇನ್ನೊಂದು ದೋಸೆಯನ್ನು ಸಹ ನಾನು ಹಾಕ್ಬಿಟ್ಟು ನಿಮಗೆ ತೋರಿಸ್ತೀನಿ. ನೋಡಿ, ಸಣ್ಣದಾಗಿ ಹೊಗೆ ಬರ್ತಿದಲ್ವ, ಈ ರೀತಿ ಬರಬೇಕು. ಈಗ ದೋಸೆ ಹಿಟ್ಟು ಹಾಕಿಬಿಟ್ಟು ನಿಧಾನವಾಗಿ ನೀವು ಸ್ಪ್ರೆಡ್ ಮಾಡಿದ್ರೆ ಅದು ಚೆನ್ನಾಗಿ ಬರುತ್ತೆ. ಒಂದು 2-3 ಮಿನಿಟ್ ಬಿಟ್ಟು ಸಾಕು, ಕ್ರಿಸ್ಪಿಯಾಗಿ ದೋಸೆ ಬರುತ್ತೆ. ನಾವು ಯಾವಾಗಲೂ ರಾಕ್ ತವಾ ಬರುತ್ತೆ, ಅದು ಇಲ್ಲ ಅಂದರೆ ಕಾಸ್ಟ್ ಐರನ್ ತವಾ ಈ ಥರದ್ದು ಯೂಸ್ ಮಾಡಬೇಕು. ಹಿಂದೆ ಎಲ್ಲ ಬಳಕೆ ಮಾಡ್ತಿದ್ರಲ್ವ, ಅದು ಇಲ್ಲಾಂದರೆ ಮಣ್ಣಿಂದು ಇನ್ನೂ ಬೆಸ್ಟು, ಅದು ಯೂಸ್ ಮಾಡ್ಬೋದು. ಓಕೆ, ಕೆಲವರು ಒಡೆದೋಗುತ್ತೆ ಅನ್ನೋರು ಇದನ್ನು ಯೂಸ್ ಮಾಡ್ತಾರೆ. ನಾವು ನಾನ್ ಸ್ಟಿಕ್ ಯೂಸ್ ಮಾಡಿದ್ರೆ ಹೆಲ್ತಿಗೆ ಅಷ್ಟು ಒಳ್ಳೆಯದಲ್ಲ. ನೋಡಿ, ಈ ರೀತಿಯಾಗಿ ಕಾಯ್ತು, ನೋಡಿ ಎಷ್ಟು ಚೆನ್ನಾಗಿ ಕಾಯ್ತಾ ಇದೆ. ಓಕೆ, ಈ ರೀತಿಯಾಗಿ ನಾವು ಚೆನ್ನಾಗಿ ಕಾಯೋದಕ್ಕೆ ಬಿಟ್ಟು ಬೇಕಾದ್ರೆ ಮುಚ್ಚಿ ಇಡ್ಬೋದು ನೀವು. ನಾನು ಓಪನ್ ಆಗಿ ಬಿಟ್ಟಿದ್ದೀನಿ ನಿಮಗೆ ತೋರಿಸೋದಕ್ಕೋಸ್ಕರನೇ. ಕ್ಲೋಸ್ ಮಾಡಿನೂ ಸಹ ಬೇಯಿಸ್ತಾರೆ. ಆದರೆ ನಿಮಗೆ ರೋಸ್ಟಾಗಿ ಬರಬೇಕಂದ್ರೆ ಮುಚ್ಚಿದ್ರೆ ಬರೋದಿಲ್ಲ, ಸಾಫ್ಟ್ ಬರಬೇಕಂದ್ರೆ ಮುಚ್ಚಿದ್ರೆ ಸ್ವಲ್ಪ ಸಾಫ್ಟ್ ಬರುತ್ತೆ. ಈ ರೀತಿಯಾಗಿ ಕಾಯಿಸ್ಬೋದು. ಇದು ನಾನು ಮಿಲ್ಲೆಟ್ ಇಂದ ಮಾಡಿರುವಂಥ ಹಿಟ್ಟು, ಮಾಮೂಲಿ ಅಕ್ಕಿ ಅಲ್ಲ. ಓಕೆ, ಮಿಲ್ಲೆಟಲ್ಲಿ ಮಾಡಿದ್ದು ಸಹ ರೋಸ್ಟಾಗಿ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಮಾಡುವ ವಿಧಾನ ನಾವು ನೋಡಿಕೊಂಡ್ರೆ ಆಯಿತು. ಓಕೆ, ನೋಡಿ, ಈ ರೀತಿಯಾಗಿ ನೀವು ಕಾಯಲಿಕ್ಕೆ ಬಿಡಿ. ನಾನು ಫುಲ್ಲು ಒಂದು ದೋಸೆ ಪೂರ್ತಿಯಾಗಿ ಕಾಯೋ ತನಕ ನಿಮಗೆ ತೋರಿಸ್ತಾ ಇದ್ದೀನಿ. ಓಕೆ, ತುಂಬ ಈಸಿ ಇದನ್ನು ಮೇಂಟೆನೆನ್ಸ್ ಮಾಡೋದು. ನಾನು ಈಸಿಯಾಗಿ ಯಾವ ರೀತಿ ಬಳಕೆ ಮಾಡೋದಂತ ಹೇಳ್ಕೊಡ್ತೀನಿ. ನೋಡಿದ್ರಲ್ಲ, ಫಸ್ಟಿಗೆ ನೀವು ಒಂದು 2-3 ಸಲ ಎಣ್ಣೆಯನ್ನು ಹಚ್ಚಿ ಹೀಟ್ ಆಗ್ಲಿಕ್ಕೆ ಬಿಡಬೇಕು, ಅದು ಮಾತ್ರ ಕಂಪಲ್ಸರಿ. ನೋಡಿ, ಈಗ ಕಾದಿದೆ. ಈಗ ನಾನು ಎಲ್ಲ ಕಡೆಯಿಂದ ಹೀಗೆ ಎಬ್ಬಿಸ್ತಾ ಬರ್ತೀನಿ. ಆ್ಯಕ್ಚುಲಿ ನಾನು ಒಂದು ಕೈಲಿ ಫೋನ್ ಇಟ್ಕೊಂಡಿದ್ದೀನಿ, ನನ್ನ ಕೈಲಿ ತೆಗಿತಾ ಇದ್ದೀನಿ. ಓಕೆ, ವೀಡಿಯೋದಲ್ಲಿ ನೋಡ್ಕೊಂಡು ಎಬ್ಬಿಸ್ತಾ ಇದ್ದೀನಿ. ಓಕೆ, ನೀವು ಈ ರೀತಿ ಬಂದರೆ ನೀಟಾಗಿ ಎತ್ಕೊಳ್ಳುತ್ತದು, ದೋಸೆ ಆರಾಮಾಗಿ ಬರುತ್ತೆ. ಈ ರೀತಿ ಎಬ್ಸಿದ್ರೆ ಆಯಿತು. ಓಕೆ, ಈ ರೀತಿಯಾಗಿ ನೀವು ದೋಸೆಯನ್ನು ಮಾಡ್ಕೊಬೋದು. ನೋಡಿ, ಎಷ್ಟು ಕ್ರಿಸ್ಪಿಯಾಗಿ ಬರ್ತಾ ಇದೆ. ಸ್ವಲ್ಪ ಹರಿದ್ರೂ ಪರವಾಗಿಲ್ಲ, ಹರಿಯೋದಿಲ್ಲ ಆ್ಯಕ್ಚುಲಿ. ಅದೇ ಹೇಳೋದ್ನಲ್ಲ, ನಾನು ಒಂದು ಕೈಲಿ ಮೊಬೈಲ್ ಇಟ್ಕೊಂಡಿದ್ದೀನಿ, ಸ್ವಲ್ಪ ಗ್ರಿಪ್ ಬೇಕಾಗುತ್ತೆ ಹಿಡ್ಕೊಳ್ಳೋಕ್ಕೆ. ನೋಡಿ, ಎಷ್ಟು ರೋಸ್ಟಾಗಿ ಬಂದಿದೆ ಅಲ್ವಾ, ಈ ಥರ ಹೇಳುತ್ತೆ. ಈಗ ರುಚಿಕರವಾದ ದೋಸೆ ನಿಮಗೆ ರೆಡಿಯಾಗಿದೆ. ಓಕೆ, ಇದನ್ನು ನೀವು ಪಲ್ಯ ಜೊತೆ, ಚಟ್ನಿ ಜೊತೆ, ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು. ಓಕೆ, ಈಗ ಇದಾದ ನಂತರ ನೋಡಿ, ನಾನಿಲ್ಲಿ ಕಾಳಿನ ಪಲ್ಯ ಮಾಡಿದ್ದೆ ದೋಸೆಗೆ. ಇದಾದ ನಂತರ ಯಾವ ರೀತಿ ನಾವು ಇದನ್ನು ಮೇಂಟೈನ್ ಮಾಡೋದಪ್ಪ ಅಂದರೆ, ನೋಡಿ, ನಾನು ಏನೂ ಮಾಡೋದಿಲ್ಲ. ಒಂದು ಟಿಶ್ಯೂ ಪೇಪರ್ ತೊಗೊಂಡು ನೀಟಾಗಿ, ಅದರಲ್ಲಿ ಎಣ್ಣೆ ಇರುತ್ತೆ ಆಲ್ರೆಡಿ, ನಾನು ಹಚ್ಚಿರ್ತೀವಲ್ವ, ಅದನ್ನು ಎಲ್ಲ ಕಡೆ ಹಚ್ಚುತ್ತಾ ಇದ್ದೀನಿ. ತೊಳಿತಾ ಇಲ್ಲ, ಹಾಗೇ ಹಚ್ಚುತ್ತಾ ಇದ್ದೀನಿ. ಇರೋ ದೋಸೆಗಳಲ್ಲಿ ಹಾಗೇ ಹಚ್ಚುತ್ತಾ ಇದ್ದೀನಿ. ಸೈಡಲ್ಲಿ ಎಣ್ಣೆ ಇರುತ್ತೆ, ಅದನ್ನು ಕ್ಲೀನಾಗಿ ಎಲ್ಲ ಕಡೆ ಟಿಶ್ಯೂ ಪೇಪರಲ್ಲಿ ಒರೆಸ್ಬಿಟ್ಟು ಹಚ್ತಾ ಇದ್ದೀನಿ. ಅದರಲ್ಲೇ ಒರೆಸಿ ಕ್ಲೀನ್ ಮಾಡ್ತಾಯಿದ್ದೀನಿ, ಅದರಲ್ಲೇ ಹಚ್ತಾ ಇದ್ದೀನಿ. ಒಂದು ಟಿಶ್ಯೂ ಪೇಪರ್ ತೊಗೊಂಡ್ರೆ ಸಾಕು. ಓಕೆ, ಈ ಥರ ನೀಟಾಗಿ ಒರೆಸಿ, ಸ್ವಲ್ಪ ಕಾವಲಿ ತಣ್ಣಗಾದ್ಮೇಲೆ, ಬಿಸಿ ಇರುವಾಗಲ್ಲ, ಇಷ್ಟು ಮಾಡಿ ನೀವು ಅದನ್ನ ಎತ್ತಿಡಿ. ಮತ್ತು ನೀವು ಬಳಸುವಾಗ ಅದನ್ನು ವಾಶ್ ಮಾಡಿ
ಇಡಬೇಕು ದೋಸೆ ಮಾಡಬೇಕಾದ್ರೆ. ಯಾಕಂದರೆ ಈಗ ನಾವು ತೊಳೆದಿಡೋದಿಲ್ಲ, ಹಾಗೆ ಇಡ್ತೀವಿ, ನೆನ್ಪಿಟ್ಕೋಬೇಕು. ಇಷ್ಟೇ, ತುಂಬ ಈಸಿ. ಈ ರೀತಿ ಸ್ಪ್ರೆಡ್ ಮಾಡಿಬಿಟ್ಟು ಎತ್ತಿಟ್ಬಿಡಿ. ನೆಕ್ಸ್ಟು ತೊಳೆದ್ಬಿಟ್ಟು ಮತ್ತೆ ಎಣ್ಣೆ ಹಚ್ಚಿ ಯೂಸ್ ಮಾಡಿ. ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೀತಿ ನಾವು ತವವನ್ನು ಯೂಸ್ ಮಾಡ್ಬೋದು. ಮುಂದಿನ ಒಂದು ವೀಡಿಯೋದೊಂದಿಗೆ ನಾನು ನಿಮ್ಮನ್ನ ಮತ್ತೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.